ಹಾಯ್, ನಮಸ್ಕಾರ ಪ್ರಿಯರೇ. ಹೇಗಿದ್ದೀರಿ ಎಲ್ಲವರು? ಇವತ್ತು ನಾನು ಮಾಡೋದು ವೈಟ್ ಸಾಸ್ ಪಾಸ್ತಾ ವಿತ್ ಚಿಕನ್. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ವೈಟ್ ಪಾಸ್ತಾಗೆ ಬೇಕಾಗಿರುವ ಸಾಮಗ್ರಿಗಳು: 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, 1 ಮ್ಯಾಗಿ ಕ್ಯೂಬ್, ಅರ್ಧ ಕಿಲೋ ಚಿಕನ್. ಇದು ಕಟ್ ಮಾಡಿ ಹಳದಿ ಹುಡಿ ಮತ್ತು ಉಪ್ಪು ಹಾಕಿ ಕ್ಲೀನ್ ಮಾಡಿಟ್ಟಿದ್ದು. ವೈಟ್ ಸಾಸ್ ಮಾಡಲಿಕ್ಕೆ ಬಟರ್, ಬೆಣ್ಣೆ ಬಟರ್ ಇದು, ಮತ್ತು ಹಾಲು ಪೌಡರ್, ಮಿಲ್ಕ್ ಪೌಡರ್, ಇದು ಮೈದಾ ಪೌಡರ್ ಅರ್ಧ ಕಪ್ಪು. ಚಿಕನ್ ಮಾಡಲಿಕ್ಕೆ ಚಿಕನ್ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೀರು ಕುದಿಯುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು. ಇದು 500 ಉಂಟು ಪಾಸ್ತಾ, 500 ಗ್ರಾಮ್. ಇದನ್ನು ಬೇಯಿಸಲಿಕ್ಕಿಡೋದು. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಮೊದಲು ಈರುಳ್ಳಿಯನ್ನು ಫ್ರೈ ಮಾಡೋದು. ಫ್ರೈ ಆಗಿ ಬರುವಾಗ ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕೋದು. ಈಗ ಇದಕ್ಕೆ ಚಿಕನನ್ನು ಹಾಕೋದು. ಇದಕ್ಕೆ 1 ಕ್ಯೂಬನ್ನು ಹಾಕೋದು. ಇದಕ್ಕೆ ಈಗ 1.5 ಟೀ ಸ್ಪೂನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ, ಇದರ ಒಟ್ಟಿಗೆ ಟೊಮೆಟೊನ ರುಚಿಗೆ ತಕ್ಕ ಉಪ್ಪು. ಈಗ ಪಾಸ್ತಾ ಬೆಂದಿದೆ. ಈ ನೀರನ್ನು ಬಸಿಬೇಕು. ಈಗ ಚಿಕನ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ವೈಟ್ ಸಾಸ್ ಮಾಡಲಿಕ್ಕೆ ಮೈದಾ ಮತ್ತು ಹಾಲು ಪೌಡರ್, ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಮತ್ತು ಇದು 50 ಗ್ರಾಮ್ ಬೆಣ್ಣೆ ಇದಕ್ಕೆ ಹಾಕಿ ವೈಟ್ ಸಾಸು ಮಾಡಲಿಕ್ಕೆ ಬಿಸಿ ಮಾಡಲಿಕ್ಕೆ ಇಡೋದು. 1 ಸ್ಪೂನು ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲದ್ರೆ ಅದು ಅಡಿಯಲ್ಲಿ ಕಪ್ಪಾದರೆ ಮತ್ತು ಅದು ಟೇಸ್ಟ್ ಹೋಗ್ತದೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ವೈಟ್ ಸಾಸ್ ರೆಡಿಯಾಗಿದೆ ನೋಡಿ. ಈಗ ಆಗಬೇಕು. ಈಗ ಆಫ್ ಮಾಡುವ ಗ್ಯಾಸನ್ನು.
ಈಗ ಇದು ಪಾಸ್ತಾವನ್ನು ಮೊದಲು ಪಾಸ್ತಾ ಹಾಕೋದು. ಅದರ ನಂತರ ವೈಟ್ ಸಾಸ್, ಈಗ ಚಿಕನನ್ನು ಹಾಕೋದು. ಇದರ ಮೇಲೆ ಇನ್ನು ಪಾಸ್ತಾನ ಹಾಕೋದು. ಇದರ ಮೇಲೆ ಮತ್ತೆ ಸಾಸನ್ನು ಹಾಕೋದು. ಈಗ ಪಾಸ್ತಾ ರೆಡಿಯಾಗಿದೆ. ಇನ್ನು ಸ್ವಲ್ಪ 5 ನಿಮಿಷ ನಂತರ ಇದನ್ನು ತೆಗೆಯಬೇಕು. ಈಗ ವೈಟ್ ಪಾಸ್ತಾ ರೆಡಿಯಾಗಿದೆ. ನೀವು ಕೂಡ ಈ ಪಾಸ್ತಾವನ್ನು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಷ್ಟವಾದರೆ ಎಲ್ಲರಿಗೆ ಶೇರ್ ಮಾಡಿ. ಓಕೆ, ಬಾಯ್.